ನೋಡಿ ವಿದ್ಯಾರ್ಥಿಗಳೇ, ಹಾಸ್ಟೆಲ್ ಅರ್ಜಿ ಕುರಿತು ಇಲಾಖೆಯವರು ತಿಳಿಸ್ಕೊಡ್ತಾ ಹೋಗ್ತೀನಿ. ಸಮಾಜ ಕಲ್ಯಾಣ ಇಲಾಖೆ ಇಲ್ಲಿ ಕೇವಲ ನೋಡಿ SC ವಿದ್ಯಾರ್ಥಿಗಳು ಅಂದರೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸ್ಬೋದು. ಇಲ್ಲಿ ಅರ್ಜಿ ಸಲ್ಲಿಸಲು ಆಲ್ರೆಡಿ ಪ್ರೀ ಮೆಟ್ರಿಕ್ಕು ಸ್ಟಾರ್ಟ್ ಆಗಿದೆ ಮತ್ತು ಪೋಸ್ಟ್ ಮೆಟ್ರಿಕ್ಕು ಸ್ಟಾರ್ಟ್ ಆಗಿದೆ. ಏನ್ರಿ, ಪ್ರೀ ಮೆಟ್ರಿಕ್ ಅಂದರೆ 5ರಿಂದ 10ನೇ ತರಗತಿ, ಪೋಸ್ಟ್ ಮೆಟ್ರಿಕ್ ಅಂದರೆ PUC ನಂತರದ ಅಂದರೆ SLC ನಂತರದ ಕೋರ್ಸ್ಗಳು ಕೂಡ ಅರ್ಜಿ ಸ್ಟಾರ್ಟ್ ಆಗಿದೆ. ವೆಬ್ಸೈಟ್ ಬಂದುಬಿಟ್ಟು ನೋಡಿ ವಿದ್ಯಾರ್ಥಿಗಳೇ, ಸಮಾಜ ಕಲ್ಯಾಣ ಇಲಾಖೆ ಆಫೀಸಿಯಲ್ ವೆಬ್ಸೈಟಿಗೆ ಬಂದು ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ, ಇಲ್ಲಿ ರಿಜಿಸ್ಟರ್ ಅಂತ ಇರುತ್ತೆ. ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು. ಇದು ಕೇವಲ ಪರಿಶಿಷ್ಟ ಜಾತಿಯ ಅಂದರೆ SC ವಿದ್ಯಾರ್ಥಿಗಳಿಗೆ ಮಾತ್ರ. ನೋಡಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಂದರೆ ST ವಿದ್ಯಾರ್ಥಿಗಳು, ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸ್ಬೋದು. ಇಲ್ಲಿ ಆಲ್ರೆಡಿ ಪ್ರೀ ಮೆಟ್ರಿಕ್ಕು ಸ್ಟಾರ್ಟ್ ಆಗಿದೆ, ಇನ್ನೂ ಪೋಸ್ಟ್ ಮೆಟ್ರಿಕ್ಕು ಪ್ರಾರಂಭವಾಗಿಲ್ಲ. ಪ್ರೀ ಮೆಟ್ರಿಕ್ ಅಂದರೆ 5ರಿಂದ 10ನೇ ತರಗತಿ ಮಾತ್ರ. ವೆಬ್ಸೈಟ್ ಬಂದುಬಿಟ್ಟು ನೋಡಿ, ವೆಬ್ಸೈಟ್ ಬಂದುಬಿಟ್ಟು SHP ಅಂತ, ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತ. ಈ ಪೋರ್ಟಲಲ್ಲಿ ಬಂದುಬಿಟ್ಟು ಇಲ್ಲಿ ಇದೆ ನೋಡಿ, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ. ಲಾಸ್ಟ್ ಡೇಟ್ ಪ್ರೀ ಮೆಟ್ರಿಕ್ ಅಂದರೆ 5ರಿಂದ 10ನೇ ತರಗತಿ ಲಾಸ್ಟ್ ಡೇಟು ಜುಲೈ 31 ಆಗಿದೆ. ಇಲ್ಲಿ ನೋಡಿ ಅಪ್ಲೈ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಪ್ರೀ ಮೆಟ್ರಿಕ್ ಅಪ್ಲೈ ಅಂತ ಇರುತ್ತೆ. ಇಲ್ಲಿ ನೀವು SSP ಅಕೌಂಟ್ ಹೊಂದಿದ್ದೀರಾ ಅಂತ ಕೇಳುತ್ತೆ, ಎಸ್ ಕೊಡಿ. ಕೊಟ್ಟಾಗ ಇಲ್ಲಿಂದ ಲಾಗಿನ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ. ತದನಂತರ ನೋಡಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ಇಲ್ಲಿ OBC ವಿದ್ಯಾರ್ಥಿಗಳು. OBC ವಿದ್ಯಾರ್ಥಿಗಳಂದರೆ ಯಾರಪ್ಪ ಅಂದರೆ ನೋಡಿ, ಕ್ಯಾಟಗರಿ 1, 2A, 2B, 3A, 3B ಮತ್ತು SC ST ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ಇನ್ನೂ ಪ್ರೀ ಮೆಟ್ರಿಕ್ಕು ಪ್ರಾರಂಭವಾಗಿಲ್ಲ ಮತ್ತು ಪೋಸ್ಟ್ ಮೆಟ್ರಿಕ್ಕು ಪ್ರಾರಂಭವಾಗಿಲ್ಲ. ಅದು ಪ್ರಾರಂಭವಾದ ತಕ್ಷಣ ನಾವು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ತದನಂತರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂದರೆ ಮೈನಾರಿಟಿ ವಿದ್ಯಾರ್ಥಿಗಳು. ಯಾರಪ್ಪ ಅಂದರೆ ಮುಸ್ಲಿಮ್ಸ್, ಕ್ರೈಸ್ಟ್, ಜೈನ್, ಪಾರ್ಸಿ ಈ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತರು ಅಂತ ಕರೀತಾರೆ. ಈ ವಿದ್ಯಾರ್ಥಿಗಳು ಇಲ್ಲಿ ಈ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈಗ ಆಲ್ರೆಡಿ ಪ್ರೀ ಮೆಟ್ರಿಕ್ಕು ಆನ್ಲೈನ್ ಅರ್ಜಿ ಪ್ರಾರಂಭವಾಗಿದೆ. ಅದು ಪ್ರೀ ಮೆಟ್ರಿಕ್ ಅಂದರೆ 5ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಆಫೀಷಿಯಲ್ ವೆಬ್ಸೈಟ್ ಬಂದುಬಿಟ್ಟು ನೋಡಿ, SHP ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತ ಇಲ್ಲಿದೆ ನೋಡಿ. ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಅಂತ ಇದೆ. ಇದು ಲಾಸ್ಟ್ ಡೇಟು ಜುಲೈ 19 ಆಗಿರ್ತಕ್ಕಂಥದ್ದು. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ಪ್ರೀ ಮೆಟ್ರಿಕ್ ಅಂತ ಇರುತ್ತೆ, ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ. ಈಗೇನು 4 ಇಲಾಖೆಗಳ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲೊಂದು ಕಾಮನ್ ಫ್ಯಾಕ್ಟರ್ ಏನಂದರೆ ಎಲ್ಲ ಇಲಾಖೆಗಳಿಗೂ ಎಲ್ಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ಈಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ SC ವಿದ್ಯಾರ್ಥಿಗಳು ಅಂದರೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಅಂತ ಹೇಳಿದ್ದೆ, ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಅಂತ. ಅಲ್ಲಿ ST ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ BCM ಇಲಾಖೆ OBC ವಿದ್ಯಾರ್ಥಿಗಳು ಅಂತ ಹೇಳಿದ್ದೆ, ಅಲ್ಲಿ SC ಮತ್ತು ST ವಿದ್ಯಾರ್ಥಿಗಳು ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು, ಮೈನಾರಿಟಿ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಅರ್ಜಿಯನ್ನು ಸಲ್ಲಿಸ್ಬೋದು, ಆದರೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಅದೇ ಇಲಾಖೆಯ ವಿದ್ಯಾರ್ಥಿಗಳಿಗೆ. ಈಗ ಉದಾಹರಣೆಗೆ ಸಮಾಜ ಕಲ್ಯಾಣ ಆಗಿದ್ದರೆ, ಸಮಾಜ ಕಲ್ಯಾಣ ಇಲಾಖೆ ಆಗಿದ್ದರೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ತದನಂತರ ಖಾಲಿ ಸೀಟ್ ಉಳಿದ್ರೆ OBC ವಿದ್ಯಾರ್ಥಿಗಳನ್ನಾಗಲಿ ST ವಿದ್ಯಾರ್ಥಿಗಳನ್ನಾಗಲಿ ತಗೋತಾರೆ. ಸೇಮ್ ST ಡಿಪಾರ್ಟ್ಮೆಂಟ್ ಅಂದರೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಫಸ್ಟ್ ಪ್ರಿಫರೆನ್ಸ್ ST ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ST ವಿದ್ಯಾರ್ಥಿಗಳು ಇಲ್ಲದೇ ಇದ್ದ ಸಂದರ್ಭದಲ್ಲಿ OBC ವಿದ್ಯಾರ್ಥಿಗಳು ಅಥವಾ SC ವಿದ್ಯಾರ್ಥಿಗಳಿಗೆ ಒಂದು ಆದ್ಯತೆಯನ್ನು ಕೊಡ್ತಾರೆ. ಅದೇ ರೀತಿ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಫಸ್ಟ್ ಪ್ರಿಫರೆನ್ಸು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಅಲ್ಲಿ ಸೀಟ್ ಖಾಲಿ ಉಳಿದ್ರೆ SC ವಿದ್ಯಾರ್ಥಿಗಳು ಅಥವಾ ST ವಿದ್ಯಾರ್ಥಿಗಳು ಅಥವಾ OBC ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಡ್ತಾರೆ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಆ ಕುರಿತು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.